ಓಂ ಶಾಂತಿ ಎಲ್ಲರಿಗೂ. ಇವತ್ತಿನ ದಿವಸ ನಿಮ್ಮ ಮನೆಯ ಮಗಳ ಕಡೆಯಿಂದ ಎಲ್ಲರಿಗೂ ಈ ದಿವಸದ ಶುಭಾಶಯಗಳು. ಇವತ್ತಿನ ರೆಸಿಪಿ ಏನಂದ್ರೆ ರವಾದಿಂದ ತಯಾರು ಮಾಡಿದ ಶಿರಾ. ಬರ್ರಿ ನೋಡ್ಕೊಂಬರೋಣ ಎಲ್ಲರ ಕೂಡಿ ಹೋಗಿ ಶಿರಾ ಹೆಂಗೆ ಮಾಡೋದು ಅಂತಂದು. ಶಿರಾ ಮಾಡ್ಬೇಕಾದ್ರೆ ಮೊದಲು ಏನು ಮಾಡೋಣ್ರಿ, ಅಳತೆ ಮಾಡ್ಕೊಳ್ಳೋಣ್ರಿ. ನೋಡೋಣ, 2 ವಾಟಿದು ಅಳತೆ ಮಾಡಿಕೊಂಡು ರವೆ ತೊಗೊಳ್ತೇನೆ ರೀ. 2 ವಾಟಿ ಏನು ಮಾಡೀನಿ ರೀ, ರವೆ ತೊಗೊಂಡು ಈಗ ಏನು ಮಾಡೋಣ, ರವೆ ಹುರ್ಕೊಳ್ಳೋಣ್ರಿ. ಮೊದಲು ಕಿಚನ್ದಾಗ ಬರೋಕ್ಕಿಂತ ಮೊದಲು ಇದೇ ಒಂದು ಸಂಕಲ್ಪ ಮಾಡಿರಿ. 4 ಸಂಕಲ್ಪ ಮಾಡ್ಕೊಂಡು ಏನು ಮಾಡಿರಿ, ಕಿಚನ್ ಚಾಲು ಮಾಡಿ ಅಂದ್ರೆ ಅಡುಗೆ ಮಾಡ್ಲಿಕ್ಕೆ ಚಾಲು ಮಾಡಿರಿ. ಯಾವ ಸಂಕಲ್ಪ ಅಂದ್ರೆ, ನಾ ಪರಮಾತ್ಮನ ಸಂತಾನಿದ್ದ, ಪರಮಾತ್ಮನ ಮಗಳಿದ್ದ, ಮತ್ತು ನಮ್ಮ ಮನೆಯೆಲ್ಲ ಏನದ, ಮನೆಯಾಗಿದ್ದವರೆಲ್ಲ ಶಾಂತ ಸ್ವರೂಪದಾಗ ಅದಾರ, ಶಾಂತಿದಾಗ ಅದಾರ, ಮತ್ತು ಸುಖಿ ಅದಾರ, ಮತ್ತು ಹೆಂಗಂದ್ರೆ ಎಲ್ಲರೂ ತಂದೃಸ್ತ್ ಅದಾರ. ಏನು ಮಾಡಿರಿ, ಸಂಕಲ್ಪ ಮಾಡ್ಕೊಂಡು ಏನು ಮಾಡ್ಬೇಕು ರೀ, ಅಡುಗೆ ಮಾಡ್ಬೇಕು ರೀ. ಈಗ ಏನು ಮಾಡೋಣ್ರಿ, ನಾವು ಶಿರಾ ಮಾಡೋಣ್ರಿ. ಶಿರಾ ಮಾಡ್ಬೇಕಾದ್ರೆ ಮೊದಲು ಏನು ಮಾಡೋಣ್ರಿ, ಇದು ರವೆ ಹುರ್ಕೊಳ್ಳೋಣ್ರಿ. ರವೆ ಹೆಂಗೆ ತೊಗೊಂಡ್ರಿ, ಸಣ್ಣ ರವೆ ತೊಗೋಬೇಕ್ರಿ. ಶಿರಾ ಮಾಡ್ಬೇಕಾದ್ರೆ ಉಂಡೆ ರವೆ ಇರ್ತಾವಲ್ಲ ರೀ, ಸಣ್ಣ ರವೆ ತೊಗೊಂಡು ಏನು ಮಾಡೋಣ್ರಿ, ಶಿರಾ ಮಾಡೋಣ್ರಿ. ಈಗ ಏನು ಮಾಡೋಣ್ರಿ, 2 ವಾಟಿ ರವೆ ತೊಗೊಂಡು ಈಗ ಇದಕ್ಕೆ ತುಪ್ಪ ಹಾಕ್ಕೊಂಡ್ರಿ ಹುರ್ಕೋಬೇಕಾದ್ರೆ. ನೋಡಿರಿ, ಈ ಥರ ಏನು ಮಾಡೋಣ್ರಿ, ರವೆ ಹುರ್ಕೋತ ತೊಗೊಂಡ್ರಿ. ದೇವ್ರ ಪೂಜೆ ಒಳಗೆ, ಸತ್ಯನಾರಾಯಣ ಪೂಜೆ ಒಳಗೆ ಹಚ್ತಾರಲ್ಲ, ಮನ್ಯಾಗ ಏನು ಮಾಡ್ತೀರಿ, ಶಿರಾ ಮಾಡ್ತೀರಲ್ಲ, ಶಿರಾ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ, ದೇವ್ರ ಪೂಜೆ ಇದು ಸತ್ಯನಾರಾಯಣ ಪೂಜೆ ಮಾಡೋಕ್ಕಾಗ ಪ್ರಸಾದ ತಂದು ಶಿರಾ ಮಾಡ್ತಿದ್ರಿ. ಅದಕ್ಕೆ ಈ ರೀತಿಯಾಗಿ ಮಾಡೋಣ್ರಿ, ಶಿರಾ ಮಸ್ತ್ ಬಗ್ಗೆ ಶಿರಾ ಮಾಡೋಣ್ರಿ. ಗ್ಯಾಸ್ ಏನು ಮಾಡಿರಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಏನು ಮಾಡಿರಿ, ಸಣ್ಣಾಗಿ ಹುರ್ಕೋರಿ. ಈ ರೀತಿ ಏನು ಮಾಡ್ಬೇಕ್ರಿ, ಹುರ್ಕೋತ ಹೋಗ್ಬೇಕ್ರಿ. ಸಣ್ಣ ರವೆ ತೊಗೊರಿ, ಧಮ್ ರವೆ ತೊಗೋಬೇಡ್ರಿ. ಧಮ್ ರವೆ ತೊಗೊಂಡ್ರೆ ಹೆಂಗೆ ತೊಗೊರಿ, ಕಚ್ ಆಗ್ತದೆ. ಉಪ್ಪಿಟ್ಟು ರವೆ ತೊಗೋಬೇಡ್ರಿ, ಉಂಡೆ ರವೆ ತೊಗೋರಿ. ಉಂಡೆ ರವೆ ತೊಗೊಂಡು ಶಿರಾ ಮಾಡ್ಲರಿ. ಒಂದು ಕಡೆ ಏನು ಮಾಡೋಣ್ರಿ, ನೀರು ಗರಮ್ ಇಟ್ಕೊಬೇಕ್ರಿ. ಶಿರಾಕ್ಕೆ ಏನು ಮಾಡ್ಬೇಕ್ರಿ, ನೀರು ಗರಮ್ ಇಟ್ಕೋಬೇಕ್ರಿ. ಒಂದು ಬೊಗಣೆದ್ರೆ ಇದ್ರೆ ನೀರು ಗರಮ್ ಮಾಡ್ಕೋಬೇಕ್ರಿ. ಇದು ಹಂಗೆ ಏನು ಮಾಡ್ಬೇಕ್ರಿ, ರವೆ ಹುರ್ಕೋತ ಹೋಗ್ಬೇಕ್ರಿ. ನೋಡಿರಿ, ಈ ರೀತಿಯಾಗಿ ರವೆ ಹುರ್ಕೋಬೇಕ್ರಿ. ಹುರ್ಕೊಂಡು ಅದ್ರ ಬಗ್ಗೆ ಏನು ಮಾಡೋಣ್ರಿ, ಈಗ ಗ್ಯಾಸ್ ಆಫ್ ಮಾಡೋಣ್ರಿ. ಒಂದು 3-4 ಮಿನಿಟ್ ತನಕ ರವೆ ಹುರ್ಕೋಬೇಕ್ರಿ. ಹುರ್ಕೊಂಡು ಏನು ಮಾಡೋಣ್ರಿ, ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ್ರಿ. ಈಗ ಏನು ಮಾಡೋಣ್ರಿ, ಡ್ರೈ ಫ್ರೂಟ್ಸ್ ಅಂದು ಹುರ್ಕೊಳ್ಳೋಣ್ರಿ. ಎಣ್ಣೆ ತುಪ್ಪ ಹಾಕಿ, ತುಪ್ಪ ಇರಲಿ ಅಂದ ಏನು ಮಾಡಿರಿ, ಎಣ್ಣೆ ಹಾಕಿ ಹುರ್ಕೋಬೋದ್ರಿ. ನೋಡಿರಿ, ಈ ಥರ ಎಲ್ಲ ಕಾಜು, ಬಾದಾಮ್, ಪಿಸ್ತಾ, ಆಮೇಲೆ ಏನು ಮಾಡೋಣ್ರಿ, ಮೊಣಕಿ ಎಲ್ಲ ತೊಗೊಂಡು ಏನು ಮಾಡೋಣ್ರಿ, ಹುರ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ತುಪ್ಪ ಇರಲಿಲ್ಲ ಅಂದ್ರೆ ನಡೀತದೆ ರೀ, ಎಣ್ಣೆ ಹಾಕಿ ಬಂದು ಹುರ್ಕೋಬೋದು ರೀ. ನೋಡಿರಿ, ಒಂದು ಸ್ವಲ್ಪ ಲಾಲ್ ಕಲರ್, ಕೆಂಪು ಕಲರ್ ಬರ್ತಕ್ಕ ಹುರ್ಕೊಳ್ಳೋದ್ರಿ. ನೋಡಿ, ಮೊಣಕಿ ಹಂಗೆ ರೀ, ಉಬ್ಬಿ ಬಂದವಲ್ಲ ರೀ. ಈಗ ಏನು ಮಾಡೋದು ರೀ, ಒಂದು ಪಾತ್ರೆ ಒಳಗೆ ತೊಗೋಬೇಕ್ರಿ. ಎಲ್ಲ ಒಂದು ಪಾತ್ರೆ ಒಳಗೆ ಏನು ಮಾಡ್ಬೇಕ್ರಿ, ಇವೆಲ್ಲ ತೊಗೋಬೇಕ್ರಿ. ತೊಗೊಂಡು ಅದ್ರೊಳಗೆ ಏನು ಮಾಡೋಣ್ರಿ, ನೋಡ್ರಿ, ಈಗೇನು ಒಣ ಕೊಬ್ಬರಿ ಹೆರಚಿಟ್ಕೊಂಡಿದ್ರಿ. ಒಣ ಕೊಬ್ಬರಿ ಆದ್ರೆ ನಡೀತದೆ, ಮತ್ತು ಹಸಿ ಕೊಬ್ಬರಿ ಆದ್ರೆ ಇದಕ್ಕಿಂತ ಚಲೋ ಆಗ್ತದೆ ರೀ. ಈ ಥರ ಹೆಚ್ಕೊಂಡು ಏನು ಮಾಡೋಣ್ರಿ, ಅದನ್ನು ಒಂದು ಸ್ವಲ್ಪ ತುಪ್ಪನ ಹುರ್ಕೋಬೇಕ್ರಿ. ಇದಕ್ಕೆ ಏನು ಮಾಡಿರಿ, ಸ್ವಲ್ಪ ಹುರ್ಕೊರಟೆ ಲಾಲ್ ಕಲರ್ ಬರ್ತಕ್ಕ, ಕೆಂಪು ಕಲರ್ ಬರ್ತಕ್ಕ ಏನು ಮಾಡಿರಿ, ಹುರ್ಕೋಬೇಕ್ರಿ. ಈ ಥರ ಶಿರಾ ಮಾಡಿದ್ರಲ್ರಿ, ಮಸ್ತ್ ಶಿರಾ ಆಗ್ತದೆ ರೀ. ಮುಂಜಾನೆ ಬ್ರೇಕ್ಫಾಸ್ಟಿಗನ್ರಿ, ದೇವ್ರ ಪೂಜಾಕ್ಕೆ ಪ್ರಸಾದನೂ ಮಸ್ತ್ ಆಗ್ತದೆ ರೀ. ಮತ್ತು ಪ್ರಸಾದ ಮಾಡೋಕೆ ಏನು ಮಾಡ್ಬೇಕು ರೀ, ಯಾವುದೇ ಥರ ಅಡುಗೆ ಮಾಡೋಕ್ಕೊಳಗೆ ಏನು ಮಾಡ್ಬೇಕು ರೀ, ಮನ್ಯಾಗ ಶಾಂತ ರೀತಿಯಿಂದ ಏನು ಮಾಡಿರಿ, ಅಡುಗೆ ಮಾಡಿರಿ. ನಾವು ಹೇಳ್ತೇವಲ್ಲ ರೀ, ಯಾವಾಗಲೂ ಏನು ಮಾಡ್ಬೇಕು ರೀ, ಸಂಕಲ್ಪ ಶ್ರೇಷ್ಠ ಮಾಡ್ಬೇಕಂತ ಹೇಳ್ತಾರೆ. ಶಾಂತಿ ಇರ್ಬೇಕು ರೀ. ನೋಡಿ, ಈ ಥರ ಲಾಲ್ ಕಲರ್, ಕೆಂಪು ಕಲರ್ ಆಗುತ್ತಾ ಹುರ್ಕೊಂಡು ಏನು ಮಾಡೋಣ್ರಿ, ಈಗ ತೆಗೀನ್ರಿ ಹೊರಗೆ. ಈಗ ಏನು ಮಾಡೋಣ್ರಿ, ನಾವೇನು ನೀರು ಗರಮ್ ಮಾಡ್ಕೊಂಡಿದ್ದೀವಲ್ಲ, ಗರಮ್ ನೀರು ಏನು ಮಾಡೋಣ್ರಿ, ಇದ್ರಾಗ ಹಾಕೊಳ್ಳೋಣ್ರಿ. ನಾವು ಈ ಬಟ್ಲಿಲಿ ಏನು ಮಾಡಿದೇವೆ ರೀ, ರವೆ ತೊಗೊಂಡಿದ್ದೇವೆ ರೀ. ಇದೇ ಬಟ್ಲಿಲಿ ಏನು ಮಾಡ್ಬೇಕು ರೀ, ಒಂದು ಬಟ್ಲಿಗೆ 3 ಬಟ್ಲಾಗಟ್ಟೆ ಏನು ಮಾಡ್ಬೇಕು, ನೀರು ಹಾಕ್ಕೋಬೇಕು ರೀ. ಒಂದು ಬಟ್ಲಿಗೆ 3 ಬಟ್ಲಾಗಟ್ರಿ. ಈಗ ಏನು ಮಾಡೋಣ, ನಾ ಗರಮ್ ನೀರು ಮಾಡೀನಿ ರೀ. ಮೊದಲೇ ಏನು ಮಾಡೀನಿ ರೀ, ನಾ ಅಳತೆ ಮಾಡಿ ಇಟ್ಕೊಂಡೇನಿ ರೀ. ನೀವೇನು ಮಾಡಿರಿ,
ಯಾವುದೇ ಥರ ಶಿರಾ ಮಾಡೋಕೆ ಏನು ಮಾಡ್ಬೇಕು ರೀ, 1 ಬಟ್ಲಿಗೆ 3 ಬಟ್ಲಾಗಟ್ಟು ನೀರು ಹಾಕ್ಕೋಬೇಕು ರೀ. ನೋಡಿ ಈ ಥರ ನೀರು ಹಾಕೋತೀನಿ ರೀ. ಯಾಕಂದ್ರೆ ನಾವು ಮೊದಲೇ ಏನು ಮಾಡಿದ್ರಿ, ನೀರು ಅಳತೆ ಮಾಡಿ ಇಟ್ಕೊಂಡಿದ್ರಿ. ಈಗ ಗರಂ ನೀರು ಆಗ್ಯಾವಲ್ಲ ರೀ, ಈಗ ಅಳತೆ ಮಾಡ್ಕೊಳಕ್ಕೆ ಬರೋಂಗಿಲ್ಲ ರೀ. ನೋಡಿ ಈ ಥರ ನೀರು ಹಾಕ್ಕೋಬೇಕು ರೀ. ಈಗ ನೀರು ಉಕ್ಕಳಿ ಬರ್ಲತ್ತವಲ್ಲ ರೀ, ಈಗೆಲ್ಲ ಶಿರಾ ಹೆಂಗೆ ಮಾಡ್ತಾರೆ ರೀ, ಪಾತಾಳ ಮಾಡ್ತಾರೆ. ಟೇಸ್ಟ್ ಬರ್ತಾರೆ ಪಾತಾಳ ಮಾಡೋಣ. ನಾವು ಏನು ಮಾಡೋಣ ರೀ, ಪಾತಾಳ ಮಾಡೋಣ ರೀ ಶಿರಾ. ನೋಡಿರಿ ನೀರು ಉಕ್ಕಳಿ ಬರ್ಲತ್ತವಲ್ಲ ರೀ, ಈಗ ಏನು ಮಾಡೋಣ್ರಿ, ನಾವು ಏನು ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ದೀವಲ್ಲ ಇದೆಲ್ಲ ಏನು ಮಾಡೋಣ್ರಿ ಇದ್ರಾಗ ಹಾಕ್ಕೊಂಡ್ರಿ. ಈ ರೀತಿ ಏನು ಮಾಡೋಣ್ರಿ ಎಲ್ಲ ಹಾಕ್ಕೊಂಡ್ರಿ ಅದ್ರ. ಇದು ಹಾಕ್ಕೊಂಡು ಬಳಕೆ ಏನು ಮಾಡೋಣ್ರಿ, ಈಗ ಏನು ರವೆ ಹುರಿದು ಇಟ್ಕೊಂಡಿದ್ದೀವಲ್ಲ ರವೆ ಹಾಕೋತ ಹೋಗೋಣ್ರಿ, ಸ್ವಲ್ಪ ಸ್ವಲ್ಪ ಹಾಕೋತ ಹೋಗೋಣ್ರಿ. ಹಿಂಗೆ ಏನು ಮಾಡ್ಬೇಕ್ರಿ, ಇದು ಕಡಿಸಿ ಆಡ್ಸ್ಕೊತಿರ್ಬೇಕು. ಸ್ವಲ್ಪ ಸ್ವಲ್ಪ ರವೆ ಏನು ಮಾಡೋಣ್ರಿ ಹಾಕೋತ ಹೋಗೋಣ್ರಿ. ಗ್ಯಾಸ್ ಏನು ಮಾಡಿರಿ ಸಣ್ಣ ಇಟ್ಕೋಬೇಕ್ರಿ. ನೋಡಿರಿ ಸರ್, ಹಿಂಗೆ ರವೆ ಹಾಕ್ಕೊಂಡು ಬಳಕ ಹಿಂಗೆ ತಿರ್ಕೋತಿರ್ಬೇಕ್ರಿ ಕಡ್ಚಿಲೆ. ಇಲ್ಲಾಂದ್ರೆ ಏನು ಬಿಟ್ರಿ ಅಂದ್ರೆ ಏನಾಗ್ತದೆ ರೀ, ಗಟ್ಟಿ ಆಗ್ತದೆ ರೀ, ಗಂಟೆಗಳು ಆಗ್ತಾವೆ ರೀ ರವೆ. ಅದು ಯಾವಾಗಲೂ ಏನು ಮಾಡ್ಬೇಕು ರೀ, ಅಡುಗೆ ಮಾಡೋಕ್ಕಾಗ ಪರಮಾತ್ಮ ನೆನಪದಾಗೆ ಅಡುಗೆ ಮಾಡ್ಬೇಕು ರೀ. ನಾವು ಈಗೆಲ್ಲ ಏನು ಮಾಡ್ತಾರೆ ದುನಿಯಾದಾಗ ರೀ, ಮೊಬೈಲ್ ನೋಡ್ಕೋತು, ಪಿಕ್ಚರ್ ನೋಡ್ಕೋತು, ಏನೇನು ನೋಡ್ಕೋತ ಏನು ಮಾಡ್ತಾರೆ, ಕೇಳ್ಕೋತು ಮಾಡ್ಕೋತು ಅಡುಗೆ ಮಾಡ್ತಾರೆ. ಹಂಗೆ ಅಡುಗೆ ಮಾಡ್ಬಿಡೋದು. ಯಾವಾಗಲೂ ಏನು ಮಾಡ್ಬೇಕು ರೀ, ಪರಮಾತ್ಮ ನೆನಪದಾಗ ಭಜನ ಕೀರ್ತನ ಇವೆಲ್ಲ ಕೇಳ್ಕೊತ ಏನು ಮಾಡ್ಬೇಕು ರೀ, ಪರಮಾತ್ಮ ನೆನಪದಾಗ ನಾವು ಅಡುಗೆ ಮಾಡ್ದೇವಂದ್ರೆ ಅಡುಗೆನೂ ಸ್ವಾದಿಷ್ಟ ಆಗ್ತದೆ ರೀ. ಮತ್ತು ಉಂಡೋರಿಗೆ ಏನಾಗ್ತದೆ ರೀ, ಶಾಂತಿದ ಅನುಭವ ಆಗ್ತದೆ ರೀ. ನೋಡಿ ಈ ರೀತಿ ಏನಾಗ್ತದೆ ರೀ, ಕೂತು ಹೋಗ್ತದೆ ರೀ. ಹಿಂಗೆ ಕುದಿಲಿಕ್ಕೆ ಬಿಡ್ಬೇಕ್ರಿ ಒಂದು ಸ್ವಲ್ಪ. ಮನೆಯೊಳಗಿದ್ರೆ ಏನು ಮಾಡಿರಿ, ಕೇಸರಿ ಹಾಕೋರಿ. ನೋಡಿ ಈ ಥರ ಕೇಸರಿ ಹಾಕೊಂಡ್ರೆ ಅಂದ್ರೆ ಒಳ್ಳೆ ಫ್ಲೇವರ್ ಬರ್ತದೆ ರೀ. ಮತ್ತು ಇದಕ್ಕೆ ಏನು ಮಾಡಿರಿ, ಏಲಕ್ಕಿ ಪುಡಿನೂ ಹಾಕ್ಬೋದು ರೀ. ಯಾವಾಗಲೂ ಅಡುಗೆ ಮಾಡೋಕೆ ಏನು ಮಾಡ್ಬೇಕು ರೀ, ಶಾಂತ ರೀತಿಯಿಂದ ಅಡುಗೆ ಮಾಡ್ಬೇಕು ರೀ. ಅಡುಗೆ ಮಾಡೋಕೆ ನಾರಾಜ ದುಃಖಿ ಆಗ್ಬಾರ್ದು ರೀ. ದುನಿಯಾದಾಗ ಹೇಳ್ತಾರಲ್ಲ ರೀ, ಜೈಸಾ ಅನ್ ವೈಸಾ ಮಣ್, ಜೈಸಾ ಪಾನಿ ವೈಸಾ ವಾಣಿ ಅಂತ ಹೇಳ್ತಾರೆ. ಅದಕ್ಕೆ ಅಡುಗೆ ಮಾಡೋಕೆ ಯಾವಾಗಲೂ ನಾವು ಯಾವ ರೀತಿಯಿಂದ ಅಡುಗೆ ಮಾಡ್ತೇವೆ, ಮನಸ್ಥಿತಿ ಯಾವ ರೀತಿಯಿಂದ ಇರ್ತದೆ, ಉಂಡೋರ್ ಪೂಗೆ ಹಂಗತ್ತೆ ಅದೇ ಪ್ರಭಾವ ಬೀಳ್ತದೆ ರೀ. ನೋಡಿ ಈ ರೀತಿ ಏನು ಮಾಡ್ಬೇಕು ರೀ, ಎಲ್ಲನೂ ಕಲ್ಸ್ಕೋತ ಹೋಗ್ಬೇಕು ರೀ. ಒಂದು ಸಲ ಏನು ಥೋಡೆ ಟೈಮ್ಗೆ ಏನು ಮಾಡ್ಬೇಕು ರೀ, ಇದು ಕುದಲಿಕ್ಕೆ ಬಿಡ್ಬೇಕು ರೀ ಒಂದು 2-3 ಮಿನಿಟ್. ನೋಡ್ರಿ ಈಗ ನಾವು ಅದೇ ಬಟ್ಲಿದಿಂದ ಏನು ಮಾಡೋಣ್ರಿ, ಸಕ್ಕರೆ ತೊಗೊಂಡ್ರಿ. ನಾ 2 ಬಟ್ಲು ರವೆ ತೊಗೊಂಡಿದ್ದೇನೆ ರೀ, 2 ಬಟ್ಲು ಸಕ್ಕರೆ ತೊಗೋತೀನಿ ರೀ. ಮತ್ತು ನಿಮಗೆ ರುಚಿ ಹಚ್ಚಬೇಕಾದ್ರೆ ಏನು ಮಾಡಿರಿ, ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋರಿ. ರುಚಿ ಕಮ್ಮಿ ಬೇಕಾದ್ರೆ ಕಮ್ಮಿ ಸಕ್ಕರೆ ಹಾಕೋರಿ. ಈ ರೀತಿ ಏನು ಮಾಡೋದು ರೀ, ಸಕ್ಕರೆ ಹಾಕ್ಕೊಂಡು ಹಿಂಗೆ ತಿರುಗಿ ಹಾಕ್ಕೊತ ಹೋಗ್ಬೇಕು ರೀ. ಹಿಂಗೆ ಕಡ್ಚಿಲಿ ಏನು ಮಾಡಿರಿ, ಕೈ ಆಡ್ಸ್ಕೊತ ಇರ್ಬೇಕು ರೀ. ನೋಡಿರಿ ಎಷ್ಟು ಮಸ್ತ್ ಆಗ್ತದೆ ನೋಡಿರಿ ಶಿರಾ ರೀ. ನೋಡಿರಿ ಎಷ್ಟು ಮಸ್ತ್ ಆಗ್ತದೆ ರೀ. ನೋಡಿರಿ ಇಲ್ಲಿ ಗಂಟಾಗಲ್ಲ ಏನಾಗಲ್ಲ ಎಷ್ಟು ಚಂದ ಆಗ್ತದೆ ರೀ. ಈ ರೀತಿ ಏನು ಮಾಡ್ಬೋದ್ರಿ, ಮನೆಯೊಳಗೂ ತಯಾರು ಮಾಡಿ ನೋಡಿರಿ ಶಿರಾ ಹ್ಯಾಂಗೆ ಆಗ್ತದೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇದಕ್ಕೆ ಒಂದು 1 ಮಿನಿಟಿನ ಕಲ್ಲಾಗ ಮ್ಯಾಲೆ ಮುಚ್ಚಬೇಕು ರೀ, ಮುಗೋಗ್ತದೆ ರೀ. ಹಿಂಗೆ ಈ ರೀತಿ ಏನು ಮಾಡಿ ಡಕ್ಕನ್ ಮ್ಯಾಲೆ ಮುಚ್ಚಬೇಕು ರೀ. ನೋಡಿರಿ ಈಗ ತೆಗೆದು ನೋಡೋಣ್ರಿ ಇದು ಹೆಂಗಾಗಿದೆ. ನೋಡಿರಿ ಎಷ್ಟು ಮಸ್ತ್ ಆಗ್ಯದಿಲ್ಲ ರೀ. ಈ ಥರ ನೀವು ಮನೆಯೊಳಗೆ ಮಾಡ್ಬೋದು ರೀ. ನೀವು ಸತ್ಯನಾರಾಯಣ ಪೂಜೆ ಒಳಗೆ ದೇವ್ರ ಪ್ರಸಾದ ಮಾಡ್ಕೊಳ್ಳಿ ಏನು ಮಾಡಿರಿ, ನೀರು ಒಂದು ಸ್ವಲ್ಪ ಕಮ್ಮಿ ಹಾಕೋರಿ. ನೀರು ಕಮ್ಮಿ ಹಾಕೊಳ್ಳೋದ್ರಿಂದ ಏನಾಗ್ತದೆ ರೀ, ಒಂದು ಸ್ವಲ್ಪ ಗಟ್ಟಿ ಆಗ್ತದೆ ರೀ. ನೀರು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೊಂಡೋದ್ರಿಂದ ಏನಾಗ್ತದೆ ರೀ, ಈ ಥರ ಆಗ್ತದೆ, ಟೇಸ್ಟಿನೂ ಬರ್ತದೆ ರೀ ಈ ಥರ ಮಾಡಿದ್ರೆ. ಈಗ ಏನು ಮಾಡೋಣ್ರಿ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ್ರಿ. ಈ ರೀತಿಯಾಗಿ ಶಿರಾ ರೆಡಿ ಆಗ್ಯದ್ರಿ. ಇದೇ ರೀತಿ ಏನು ಮಾಡಿರಿ, ನೀವು ಮನ್ಯಾಗ ಮಾಡಿ ನೋಡಿರಿ. ಹೀಗಾದ್ರಿ ನಮ್ಮ ಚಾನೆಲ್, ನಮ್ಮ ವಿಡಿಯೋ ಇಷ್ಟ ಆದರೆ ಏನು ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದೆ ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ. ಬಾಯ್. ಓಂ ಶಾಂತಿ. ಟೇಕ್ ಕೇರ್.